ಪೊಲೀಸರು ಒಂದು ಮಾಹಿತಿ ಕೊಡ್ತಾರೆ ಸರ್. ಹಿಂಗೆ ಕಮಲಹಳ್ಳಿ ಹತ್ರ ಅಕ್ರಮವಾಗಿ ನಾವು ರೈತರಿಗೆ ವಿತರಿಸುವಂಥ ರಸಗೊಬ್ಬರವಾದ ಯೂರಿಯಾವನ್ನು ದಾಸ್ತಾನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಆ ಖಚಿತ ಮಾಹಿತಿ ಮೇರೆಗೆ ನಾವು ಮತ್ತು ನಮ್ಮ ತಂಡ ಕೃಷಿ ಅಧಿಕಾರಿಗಳು ಜಯಕುಮಾರ್ ಮತ್ತು ನಾವು ಪೊಲೀಸ್ ತಂಡದೊಂದಿಗೆ ಬಂದು ನೋಡಿದಾಗ ಸರ್, ಇದು 2 ಶೆಡ್ ನೋಡ್ತೀವಿ ಸರ್. ನಾವು ಮೊದಲನೇದು ನಾವು ನೀಲಿ ಶೆಡ್ ಏನು ನೋಡ್ತೀವಿ, ಇಲ್ಲಿ ಹೆಚ್ಚು ಕಮ್ಮಿ ನಿಯರ್ಲಿ ಕೊಡೋಣ 641 ಬ್ಯಾಗು ಯೂರಿಯಾ ಇರ್ತದೆ ಸರ್. ಇದರಲ್ಲಿ ಏನು ಮಾಡ್ತಾಯಿದ್ರು, 641 ಬ್ಯಾಗಲ್ಲಿ ಇಲ್ಲ ಮೇಲ್ಗಡೆ ಏನಿದೆ ದಾರಿಲಿ 187 ಇದೆ. 187 ಚೀಲ ಏನು ಮಾಡಿದ್ದಾರೆ ಅವರು ಇಂಡಸ್ಟ್ರಿ ಕೈಗಾರಿಕೆ ಉಪಯೋಗಿಸ್ಕೋಸ್ಕರ ರೀಬ್ಯಾಗಿಂಗ್ ಮಾಡ್ತಾಯಿದ್ದಾರೆ ಸರ್. ಬ್ಯಾಗ್ ಬದಲಾಯಿಸಿದ್ದಾರೆ. ಮತ್ತು ಅದು ಬಿಟ್ಟರೆ ಇನ್ನು ಬಾಕಿದಿಲ್ಲಿ ಇನ್ನು 327 ಚೀಲನ ಅದೇ ಉದ್ದೇಶಕ್ಕೋಸ್ಕರ ಇಲ್ಲಿ ಇಟ್ಕೊಂಡಿದ್ದಾರೆ. ಇದಲ್ದೇ ಮತ್ತು ಪಕ್ಕದ ಒಂದು ಗೋಡನ್ ಹೋಗ್ತೀವಿ, ಲೋಡ್ ಹೋಗ್ತೀವಿ, ಅದನ್ನು ಗೋಡನ್ ನೋಡ್ತೀವಿ. ಅಲ್ಲಿ 498 ಚೀಲಗಳಿದೆ. ಆ 498 ಚೀಲದಲ್ಲಿ 229 ಚೀಲ RCF ಬ್ಯಾಗ್ ಇದೆ. ಅದನ್ನು ಇನ್ನೂ ಚೇಂಜ್ ಮಾಡಿರಲ್ಲ. ಚೇಂಜ್ ಮಾಡಿ 290 ಚೀಲನ ಚೇಂಜ್ ಮಾಡಿ ಅದನ್ನು ಸಹ ಅನ್ಸ್ಟಿಚ್ ಮಾಡಿ ಇಟ್ಟಿದ್ದಾರೆ ಸರ್. ಅದನ್ನು ಇದಲ್ದೇ ಸರ್ ನಾವು ಈ ತನಿಖೆ ನಾವು ಮುಂದುವರಿಸಿದಾಗ ಅಲ್ಲಿ ಮುಂದೆ ಹೋದಾಗ ಒಂದು ಈ ಐಚರ್ ಗಾಡೀಲಿ PPL ಕಂಪ್ನಿದು ಗಾಡಿ ಯೂರಿಯಾ ಕಂಪ್ನಿದು ಲೋಡು ಒಂದು ನಿಯರ್ಲಿ ಒಂದು 200 ಚೀಲದಷ್ಟು ಲೋಡು ಅಲ್ಲೂ ನಿಂತಿದೆ ಸರ್. ಇದೆಲ್ಲ ನಾವು ಈ ಗಾಡೀಲಿ 3 ವೆಹಿಕಲ್ಗಳನ್ನ ಸೀಸ್ ಮಾಡಿದ್ವಿ. ಇದನ್ನು ನಮ್ಮ ಜೊತೆಲಿ ಪೊಲೀಸ್ ಅಧಿಕಾರಿಗಳಾದ ರಾಧಾ ಮೇಡಮು ಮತ್ತು ಬಸಪ್ಪ ಅವರು, DYSP ಸಾಹೇಬರು, DY ರವಿ ಅವರು ಎಲ್ಲ ಜೊತೆಗೆ ಸೇರಿಸಿ ನಾವು ಮಾಡ್ತೀವಿ.